ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಸೌಮ್ಯಗೌಡ ವಿಲೇಜ್ ಲೈಫ್. ನಾನು ನಿಮ್ಮ ಸೌಮ್ಯ. ಹಾಯ್ ಫ್ರೆಂಡ್ಸ್, ಯಾವ ರೀತಿ ಇದೆ ನೋಡಿ ಬಿಸಿಲು ನೋಡಿಸ್ಬೇಕಂತೆ ನಾನು ಔಟ್ ಸೈಡ್ ಹೋಗಿ ನಾನು ವಿಡಿಯೋ ತೆಗೆದೆ. ಯಾವ ರೀತಿ ಇದೆ ನೋಡಿ, ತುಂಬ ಬಿಸಿಲಿದೆ. ಔಟ್ ಸೈಡ್ ಅಂತೂ ಹೋಗೋದಕ್ಕಾಗ್ತಾನೆ ಇಲ್ಲ. ಮನೆಯಲ್ಲೊಂದು ಕೆಲಸ ಇಟ್ಕೊಂಡಿದ್ದಾರೆ ನೋಡಿ, ಇದೊಂದು ಕೆಲಸ. ಏಕೆಂದರೆ ಬಿಸಿಲಲ್ಲೇ ಹೋಗೋದು ಕಷ್ಟ ಅಂತ ನಾನು ಫೀಲ್ ಆಗ್ತಾಯಿದ್ರೆ ಬಿಸಿಲಲ್ಲಿ ಕೆಲಸ ಇಟ್ಕೊಂಡಿದ್ದಾರೆ. ನಾನು ಕೇಳಿದೆ, ಬೇಡ ಇದನ್ನು ಬಿಟ್ಬಿಡಿ, ಯಾರಿಗೆ ಕೆಲಸ ಮಾಡೋರು ಅಂತ ಸಹ ಹೇಳಿದೆ. ಬಟ್ ಅವ್ರು ಹೇಳಿದ್ರು, ಆಲೂಗಡ್ಡೆ ಜಾಸ್ತಿ ಇದ್ದರೆ ಈ ಬಿಸಿಗರ್ದ ಹಾಳಾಗುತ್ತೆ ಅಂದರು. ಆಲ್ರೆಡಿ ಈಗಲೇ ಜಾಸ್ತಿ ಹಾಳಾಗಿರೋ ಗಡ್ಡೆಗಳನ್ನೆಲ್ಲ ಬಿಸಾಕಿದ್ರಿ ಅಂತ. ಈ ಗಡ್ಡೆಗಳು ನಮಗೆ ನಮ್ಮ ತೋಟದ ಪಕ್ಕದಲ್ಲಿ ತೋಟ ಮಾಡೋರು ಕೊಟ್ಟರು. ಸೊ ನಾವು ಈಗ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು ಸಲ ಮಾಡಿದ್ವಿ. ಸೊ ಅದು ಈಗ ಇರೋ ಗಡ್ಡೆಗಳು ವೇಸ್ಟ್ ಆಗಬಾರ್ದು ಅಂತ ಮತ್ತೆ ಮಾಡ್ತಾಯಿದ್ದೀವಿ. ಈ ಆಲೂಗಡ್ಡೆ ಮಾಡೋದು ಯಾವ ರೀತಿ ಅಂತ ನೋಡಿ, ತುಂಬ ಈಸಿ ಪ್ರೋಸೆಸ್ಸೇ ಇದು. ಮಾತ್ರ ಯಾವ ರೀತಿ ಮಾಡಬೇಕಂತ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನೊಂದು, ವಿಲೇಜ್ ಲೈಫಲ್ಲಿ ತುಂಬ ಆರಾಮಾಗಿರ್ಬೋದು ಅಂದ್ಕೊಂಡಿರ್ಬೋದು, ಬಟ್ ನಿಜ ಇಲ್ಲ ಅಂದಿಲ್ಲ. ಬಟ್ ಈ ಬೇಸಿಗೆಗಾಲಲ್ಲಿ ತುಂಬ ಬಿಸಿಲಿರೋದ್ರಿಂದ ತುಂಬ ಕಷ್ಟ ಆಗ್ಬಿಟ್ಟಿದೆ. ಔಟ್ಸೈಡ್ ಬರೋದಕ್ಕಂತೂ ಬಿಸಿಗೆ ತುಂಬ ಕಷ್ಟ ಅನಿಸುತ್ತೆ. ಬಿಸಿಲು ನೋಡಬೇಕಂದ್ರೆ ಕಷ್ಟ ಅನಿಸುತ್ತೆ. ಹೋಗಲಿ, ಒಬ್ಬರೇ ಜೀಗ್ತಾ ಇದ್ದಾರೆ ಅಂತ ನಾನು ಜೀಕಕ್ಕೆ ಹೋದೆ. ಒಂದು ಸ್ವಲ್ಪ ಜೀಗ್ದೆ. ನಾನೇನು ಮಾಡಿದೆ ಅಂದರೆ, ಜೀಕೋದಕ್ಕಾಗಿ ಕೈನ ಸ್ವಲ್ಪ ಜೀಕ್ಕೊಂಬಿಟ್ಟೆ. ಆಗ ಸ್ವಲ್ಪ ಪೆಟ್ಟಾಯಿತು. ಅದಕ್ಕಾಗಿ ಮತ್ತೆ ಜೀಕೋದಕ್ಕಾಗಲ್ಲ ಅಂತ ಸುಮ್ಮನೆ ಆದೆ. ಇದೇ ಟೈಮಲ್ಲಿ ನಮ್ಮ ಮನೆಗೆ ನೆಂಟರು ಬಂದರು. ಆಗೇನು ಮಾಡೋದು ಅಂದ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಮನೆ ಒಳಗಡೆ ಹೋಗ್ಬೇಕಾಯ್ತು. ಏಕೆಂದರೆ ನೆಂಟರು ಬಂದಾಗ ಇದನ್ನು ಇಟ್ಕೊಂಡಿದ್ರೆ ಚೆನ್ನಾಗಿರಲ್ವಲ್ಲ. ಅದಕ್ಕೆ ಎಷ್ಟೇ ಆದರೂ ವಿಲೇಜ್ ಲೈಫ್ ಬೇರೆ. ಏನಾದರೂ ಆಗಲಿ ಮಾಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ವಿಲೇಜಲ್ಲಿ. ಈ ಬಿಸಿಲಲ್ಲಿ ತುಂಬ ಟಯರ್ಡ್ ಆಗುತ್ತೆ. ಯಾಕೆಂದರೆ ಈ ಬಿಸಿಲಿಗೆ ಎಷ್ಟೇ ನಾವು ಫ್ರೆಶ್ ಆದ್ರೂ ಫ್ರೆಶ್ ಆದಂಗೆ ಅನಿಸೋದೇ ಇಲ್ಲ. ಅದೊಂದು ಬೇಜಾರು ಅನ್ನಿಸ್ತಾ ಇರುತ್ತೆ. ನಮ್ಮ ಅಪ್ಪ ಅಂತೂ ಬೇಗ ಬೇಗ ಜೀಕ್ಬಿಟ್ರು. ನನ್ನಿಂದ ಅಂತೂ ಸ್ವಲ್ಪ ಹೊತ್ತು ಸಹ ಜೀಕೋದಕ್ಕಾಗಲಿಲ್ಲ. ನಮ್ಮಪ್ಪ ಬೇಗ ಬೇಗ ಜೀಗ್ತಾ ಇದ್ದರು. ನಮ್ಮಮ್ಮ ಜೀಕ್ವಿ ಒಂದು ಸೈಡ್ಗೆ ತೊಳೆದಿಟ್ಟಿರೋದು ಮತ್ತೆ ಹಾಕ್ತಾಯಿದ್ದಾರೆ. ನಾನೇನೋ ವೀಡಿಯೋ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟೆಷ್ಟು ಬೇಗ ಬೇಗ ಜಿಗ್ತಿದ್ದಾರೆ ಅಂತ. ಇದು ಒಂದು ಕೆಲವೊಂದು ಸಲ ಆಗಲಿಲ್ಲ. ಯಾಕೆಂದರೆ ಗಡ್ಡೆಗಳು ಚೆನ್ನಾಗಿಲ್ಲ ಅಂದ್ಬಿಟ್ಟು ಕೆಲವೊಂದು ಆಗಲಿಲ್ಲ. ಅದಕ್ಕಾಗಿ ಸೈಡ್ಗೆ ಹಾಕ್ಕೊಳ್ತಾ ಇದ್ದಾರೆ. ಸೊ ನೋಡಿ, ಈಗ ಎಲ್ಲನೂ ಕುಕ್ಕರಲ್ಲಿ ನೀಟಾಗಿ ಇಟ್ಕೊಂಡಿದ್ದಾರೆ. ಕುಕ್ಕರಲ್ಲಿ ಆಲ್ರೆಡಿ ಇದನ್ನು ತೊಳೆದಿದ್ದಿದ್ದೆ. ಏನಾಯ್ತಂದರೆ, ನೆಂಟರು ಬಂದ್ರಲ್ವ, ಹಾಗೆ ಸೈಡಿಗೆ ಇಟ್ಬಿಟ್ಟು ಹೋಗಿದ್ದಕ್ಕೆ ಸ್ವಲ್ಪ ಬ್ಲಾಕ್ ಆದಂಗೆ ಅನ್ನಿಸ್ತು. ಮತ್ತು ಈಗ ನೀರಲ್ಲಿ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿಬಿಡೋಣ. ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿದ್ರೆ ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತೇನೋ ಅವಶ್ಯಕತೆ ಇರಲ್ಲ ಇದು ಬೇಯೋದು. ಸುಮ್ಮನೆ ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ, ಜಾಸ್ತಿ ಅವಶ್ಯಕತೆ ಇರಲ್ಲ. ಇದನ್ನು ಮಾಡೋ ಪ್ರೋಸೆಸ್ ತುಂಬ ಈಸಿನೇ. ಟ್ರೈ ಮಾಡ್ಬೋದು ಪ್ರತಿಯೊಬ್ಬರೂ. ಇದು ಟ್ರೈ ಮಾಡಿದ್ರೆ ತುಂಬ ದಿನ ಇಟ್ಕೊಳ್ಬೋದು. ಅದಕ್ಕಾಗಿಯೇ ಜಾಸ್ತಿ ಆಲೂಗಡ್ಡೆ ಇದ್ದರೆ ಈ ರೀತಿ ಟ್ರೈ ಮಾಡ್ತಾರೆ. ಇದು ಈಸಿ ಪ್ರೋಸೆಸ್ ಆಗಿರೋದ್ರಿಂದ ಮಾಡೋದು ಬೆಸ್ಟು. ಅಂದರೆ ಜಾಸ್ತಿ ಇಲ್ಲದೇ ಇರೋರು, ಚಿಕ್ಕದಾಗಿರೋರು 1 kg ಈ ಥರ ಮಾಡ್ಕೊಳ್ಳೋರು ಆರಾಮಾಗಿ ಒಬ್ಬರೇ ಇದ್ರೂ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಒಂದು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಇರೋದ್ರಿಂದ ನಾವು ಮಾಡಿಕೊಂಡ್ವಿ, ಏಕೆಂದರೆ ವೇಸ್ಟ್ ಆಗಬಾರ್ದು ಅಂತ. ಇನ್ನೊಂದು, ನಮ್ಮ ಮನೇಲಿರೋದು ಕೇವಲ 4 ಜನ ಆಗಿರೋದ್ರಿಂದ ನಮಗೆ ಇಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಬಟ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ನಮ್ಮ ಮನೇಲಿ ಇಲ್ಲ, ಮಾಡಲೇಬೇಕು ಎಲ್ಲ ಅಂದರು. ಮೇಲೆ ಹೋದರೆ ತುಂಬ ಬಿಸಿಲು. ಅದಕ್ಕಾಗಿಯೇ ನಾನು ಬೇಡ ಅಂತಂದೆ. ಈ ಬಿಸಿಲಲ್ಲಿ ಮಾಡೋದಿದೆಯಲ್ವ, ಇದಂತೂ ದೊಡ್ಡ ಪ್ರೋಸೆಸ್ಸು. ನನಗೆ ಬಿಸಿಲಂದ್ರೇ ಕಷ್ಟ ಹೋಗಿದೆ. ನಾನು ತುಂಬ ಇಷ್ಟಪಡೋ ಕಾಲ ಯಾವುದು ಅಂದರೆ ಬೇಸಿಗೆಗಾಲನೇ. ಏಕೆಂದರೆ ಬೇಸಿಗೆಗಾಲ ಅಂದರೆ ನಂಗೆ ತುಂಬ ಇಷ್ಟ ಇತ್ತು ಒಂದು ಸ್ವಲ್ಪ ಟೈಮಲ್ಲಿ. ಏಕೆಂದರೆ ಬೇಸಿಗೆಗಾಲದಲ್ಲಿ ರಜೆಗಳು ಕೊಡ್ತಾಯಿದ್ರಲ್ಲ, ಬೇಸಿಗೆ ರಜೆಗಳು, ಅದಕ್ಕಾಗಿ ಸೊ ಮರಗಳೆಲ್ಲ ಚಿಗುರ್ತಾ ಇರ್ತವೆ, ಈ ಥರ ಅನಿಸ್ತಾ ಇತ್ತು. ಬಟ್ ಈ ಸಲ ತುಂಬ ಬಿಸಿಲಿರೋದ್ರಿಂದ ನನಗೆ ಬೇಸಿಗೆಗಾಲದ ಬಗ್ಗೆ ಕೇಳಬೇಕಂದ್ರೆ ಅಲರ್ಜಿ ಅನಿಸುತ್ತೆ. ಅಷ್ಟೊಂದು ಸ್ವೆಟ್ ಬರುತ್ತೆ. ಅವು ಮನೇಲಿ ಸಹ ಇರೋದಕ್ಕಾಗಲ್ಲ. ಫ್ಯಾನ್ ಓಡಿ ಓಡಿ ಅಂತೂ ಪಾಪ ತುಂಬ ಸುಸ್ತಾಗುತ್ತೆ. ಅವುಗಳಿಗೇನಾದರೂ ಪ್ರಾಣ ಇದ್ದರೆ ನಿಜವಾಗ್ಲೂ ಅವೇ ಆತ್ಮಹತ್ಯೆ ಮಾಡ್ಕೊಂಬಿಡ್ತವೆ. ಅಷ್ಟೊಂದು ತಿರುಗಿ 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 ಫ್ಯಾನುಗಳು ಬಿಸಿ ಬಂದುಬಿಟ್ಟಿರ್ತವೆ. ಒಂದು ನಿಮಿಷ ಸಹ ಮನೆಯಲ್ಲಿ ಫ್ಯಾನ್ ಇಲ್ಲಾಂದರೆ ಇರೋದಕ್ಕಾಗಲ್ಲ. ಅಷ್ಟೊಂದು ಕಷ್ಟ ಆಗಿದೆ ನೋಡಿ. ಎಷ್ಟೊಂದು ಈಸಿ ಪ್ರೋಸೆಸ್. ಏನೂ ಇಲ್ಲ, ಬೇಯಿಸ್ಬಿಟ್ಟು ಮೇಲೆ ಒಣಗಾಕೋದು, ಬಿಸಿಲಿಗೆ ಒಣಗಾಕಿದ್ರೆ ಸಾಕು.
ಬಿಸಿಲಿಗೆ ಒಣಗಾಕೋದು ಹೆಚ್ಚಲ್ಲ ನೋಡಿ. ಈ ಥರ ಒಂದ್ರ ಮೇಲೆ ಒಂದು ಇರುತ್ತಲ್ವ, ಅದನ್ನು ನೀಟಾಗಿ ಹಾಕ್ಬಿಟ್ರೆ ಬೇಗ ಒಣಗ್ಕೊಂಬಿಡುತ್ತೆ ಅಂತ ಅಷ್ಟೇ. ನೋಡಿ ಆಲ್ರೆಡಿ ನಾನು ಹಾಕಿಬಿಟ್ಟು ನೋಡಿಸ್ತಾ ಇದ್ದೀನಲ್ವ, ಇಷ್ಟೇ. ಈ ದೊಡ್ಡ ಪ್ರೋಸೆಸ್ ಏನಿಲ್ಲ, ಇದು ಚಿಕ್ಕದಾಗಿ ಇಷ್ಟೇ ಮಾಡ್ಕೊಬೇಕಾಗಿರೋದು. ಈಗ ಎತ್ಕೊಳ್ಳೋಣ ಅಂತ ಹೋದ್ರಿ, ಬಟ್ ಇನ್ನೂ ಸ್ವಲ್ಪ ಒಣಗಬೇಕು ನೋಡಿದ್ರಲ್ವ, ಅದಕ್ಕಾಗಿ ಒಂದಿನಕ್ಕೆ ಎತ್ಕೊಳ್ಳೋಕ್ಕಾಗಲ್ಲ. ಇಷ್ಟು ಬಿಸಿಲಿದ್ರೂ ಇನ್ನೂ ಅದು ಒಣಗೋದಂತೂ ತಪ್ಪಿಲ್ಲ. ಅದಕ್ಕಾಗಿ ನಾನು ಅದೇ ರೀತಿ ಬಿಟ್ಬಿಟ್ಟೆ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇಷ್ಟೇ, ಅಷ್ಟು ಆಲೂಗಡ್ಡೆಗಳಿಗೂ ನೋಡಿ ಎಷ್ಟೊಂದು ಚಿಕ್ಕದಾಗಿ ಚಿಪ್ಸ್ ಆಗಿದ್ದಾವಲ್ವ, ಸ್ವಲ್ಪ ಕಡಿಮೆ ಚಿಪ್ಸ್ ಆಗಿದ್ದಾವೆ ಅಂದ್ಕೊಂಡೆ ನಾನು. ಬಟ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮನೆಗೆ ಹೊರಟ್ಬಿಟ್ಟೆ. ಸೊ ಸೆಕೆಂಡ್ ಡೇ ಮತ್ತೆ ಹೋಗಿ ನೋಡಿದಾಗ ನೋಡಿ, ಆಲ್ರೆಡಿ ನಾನು ಹೋಗಿದ್ದೆ, ಎತ್ಕೋಣ ಅಂತ ಎತ್ಕೊಂಡಿದ್ದೆ, ಗಾಳಿಗೆ ಒಂದು ಸೈಡ್ಗೆ ಎತ್ತಾಕ್ಬಿಡ್ತು. ನಾನೇನು ಮಾಡಿದೆ, ಚಿಕ್ಕದಾಗಿ ತಾನೇ ಆಗಿದ್ದು ಅಂದ್ಬಿಟ್ಟು ಚಿಕ್ಕದೊಂದು ಬಟ್ಲು ತೊಗೊಂಡು ಹೋದೆ. ನಮ್ಮಮ್ಮ ಮೊದಲೇ ಹೇಳಿದ್ರು, ಜಾಸ್ತಿ ಇದ್ದಾವೆ, ಈ ಚಿಕ್ಕ ಬಟ್ಲು ಸಾಕಾಗಲ್ಲ ಅಂತ. ಬಟ್ ನಾನು ಏನಕ್ಕೆ ಜಾಸ್ತಿ ಇದ್ರೋ ಇಷ್ಟೇ ಆಗೋದು ಅಂದ್ಕೊಂಡು ನಾನು ಚಿಕ್ಕದಾಗಿ ಒಂದು ಬಟ್ಲು ಎತ್ಕೊಂಡು ಹೋದಾಗ ಗೊತ್ತಾಯಿತು. ಮತ್ತೆ ಗೊತ್ತಾಗಿದ್ದೇನೆಂದರೆ, ನಮ್ಮಮ್ಮ ಮತ್ತೆ ಕೇಳಬೇಕಾಗಿತ್ತು ಅಂತ. ಯಾಕೆಂದರೆ ಅದು ತುಂಬೋಯಿತು. ಅದಕ್ಕಾಗಿ ಏನು ಮಾಡೋದು ಅಂತ ನಾನು ಅದನ್ನ ತೊಗೊಂಡೆಲ್ಲ ನಾನು ಮತ್ತೆ ಎಲ್ಲ ನೀಲಿ ಪೇಪರ್ ಮೇಲೆ ಹಾಕ್ಬಿಟ್ಟೆ. ಆ ನೀಲಿ ಪೇಪರ್ ಸಪ್ರೇಟಾಗಿ ಇಟ್ಕೊಂಡಿರೋದು, ಏಕೆಂದರೆ ಅದ್ರ ಮೇಲೆ ಅಕ್ಕಿ ಎಲ್ಲನೂ ಮಾಡ್ಕೊಳ್ತೀರಲ್ವ ನಾವು, ಮತ್ತು ಧಾನ್ಯಗಳು ಬೇರೆ ಏನಾದರೂ ಹಾಕ್ಕೊಂಡು ಮಾಡ್ಕೊಳ್ತೀರಲ್ವ, ಅದಕ್ಕಾಗಿ ಇಟ್ಕೊಂಡಿರೋದ್ರಿಂದ ನಾನು ಅದ್ರ ಮೇಲೆ ಹಾಕ್ಕೊಂಡು ಮತ್ತೆ ನಾನು ಹೊರಡಬೇಕಾಯ್ತು. ಏಕೆಂದರೆ ನೋಡಿ ಅದು ತುಂಬೋಯ್ತಾ, ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಹೋಗೋದು, ಮತ್ತು ಕೆಳಗೆ ಯಾರು ಇಳಿಯೋದು, ನನ್ನಿಂದ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಇದರಲ್ಲೇ ಹಾಕ್ಕೊಂಡು ಹೊರಟ್ಬಿಟ್ಟೆ. ಈ ಬಿಸಿಗಂತೂ ತುಂಬ ಕಷ್ಟ ಆಗಿದೆ. ಮಳೆಗಾಲದಲ್ಲಿ ನನಗೆ ಅಲರ್ಜಿಸ್ ಇದ್ದಾವೆ, ಮಳೆ ಬಂದರೆ ನನಗೆ ಅಲರ್ಜಿ. ಸೊ ಏನು ಮಾಡೋದು ಅಂದ್ಕೊಂಡಿದ್ದೆ. ಮತ್ತು ಈಗ ಚಳಿಗಾಲ ಅಂದರೆ ಸ್ಕಿನ್ನೆಲ್ಲ ಡ್ರೈ ಆಗುತ್ತೆ, ಅದಕ್ಕೂ ಸಹ ನನಗಾಗಲ್ಲ. ಅಟ್ಲೀಸ್ಟ್ ನಾನು ಇಷ್ಟಪಡ್ತಾ ಇದ್ದೆ ಅಂದರೆ ಬೇಸಿಗೆಗಾಲನೇ. ಓಕೆ, ಎಲ್ಲ ಕಾಲನೂ ಇಷ್ಟಪಡಬೇಕು, ಎಲ್ಲ ಕಾಲ ಇಂಪಾರ್ಟೆಂಟೇ ಅಲ್ವಾ, ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ಓಕೆ, ನಾನಂತೂ ಬೇಸಿಗೆಗಾಲನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಎಷ್ಟೇ ಬಿಸಿ ಬಂದರೂ ಪರವಾಗಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ನೋಡಿ ಇಷ್ಟಕ್ಕೆ ತುಂಬ ಇದು, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಇದನ್ನೇ ಎಲ್ಲನೂ ಅದರಲ್ಲೇ ಹಾಕ್ಕೊಂಡು ಎತ್ಕೊಂಡು ಹೊರಡ್ಬೋಣ ಅಂದ್ಕೊಂಡು ನೋಡ್ಸೋಣ ಅಂತ ಬಂದೆ. ನೋಡಿ ಇಷ್ಟ ಆಗಿದ್ದಾವೆ ಅಂತ. ನೋಡಿ ಈಗೇನು ಮಾಡಿದೆ ಅಂದರೆ ಎಲ್ಲ ತೊಗೊಂಬಿಟ್ಟು ಇದರಲ್ಲಿ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತೀನಿ. ನೋಡಿ ಈಗ ಬಾಕ್ಸಿಗೆ ತುಂಬೋದಕ್ಕೆ ಎತ್ಕೊಂಬಂದಿದ್ದೀರಿ, ಎಷ್ಟು ಬಾಕ್ಸ್ ಆಗುತ್ತೆ ಅಂತ ನೀವೇ ನೋಡಿ. ನಾನೆಲ್ಲೋ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೆ, ನನಗೆ ಅಂದಾಜಿರಲಿಲ್ಲ ಈ ಒಂದು 2-3 ಬಾಕ್ಸ್ ಆಗುತ್ತೆ ಅಂತ. ಬಟ್ಟು ಇದನ್ನು ಬಾಕ್ಸಿಗೆ ಹಾಕಿದ್ಮೇಲೆ ಗೊತ್ತಾಯಿತು ಇದು ಇಷ್ಟ ಆಗುತ್ತೆ ಅಂತ. ಬಟ್ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಯೂಸ್ ಮಾಡೋದು ಬೆಸ್ಟು. ಅಂದರೆ ನಾವು ಔಟ್ಸೈಡ್ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏಕೆ ಅಂದರೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಂದು ನಾವು ಮಾಡಿರೋ ಫೀಲ್ ಬರುತ್ತೆ. ಇದು ತುಂಬ ಈಸಿ ಪ್ರೋಸೆಸ್ ಅಂತ ಅನಿಸುತ್ತಲ್ಲ, ನೀವು ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ದಾಗೆ ನಾನು ಮನೆಯಲ್ಲೇ ಹೆಚ್ಚಾಗಿ ಈ ಥರ ಚಿಪ್ಸ್ ಎಲ್ಲ ಮಾಡ್ಕೊಳ್ತೀರಿ, ಔಟ್ಸೈಡ್ ಹೆಚ್ಚಾಗಿ ನಾವು ತೊಗೊಳೋದಕ್ಕೆ ಹೋಗಲ್ಲ. ಸೊ ನಮ್ಮ ಮನೇಲಿ ವರ್ಷ ಪೂರ್ತಿ ಬೇಕಾದರೆ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ, ಏಕೆಂದರೆ ತುಂಬ ದಿನ ಸ್ಟೋರ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ನೋಡಿದೆ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ 2 ಆಗಿದ್ದಾವೆ, ಇನ್ನೂ ಒಂದು ಸ್ವಲ್ಪ ಇದ್ದಾವೆ, 2 ಬಾಕ್ಸ್ ಆಗಿ ಇನ್ನೂ ಒಂದು ಸ್ವಲ್ಪ ಇದ್ದಾವೆ. ಅದನ್ನು ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಇಟ್ಕೊಳ್ತೀವಿ. ಈಗ ಮಾಡಿಟ್ಟಿರೋ ಚಿಪ್ಸ್ ಯಾವ ರೀತಿ ಕರಿಯೋದು ಅಂತ ನೋಡಿ. ಎಣ್ಣೆಯಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಪ್ರತಿಯೊಂದು ಚಿಪ್ಸ್ ಯಾವ ರೀತಿ ಕರಿತೀರೋ ಅದೇ ರೀತಿ ಕರಿಯೋದು ಇದರಲ್ಲೂ ಕರೆದಾಗ. ಸೊ ನೋಡಿ ಈ ಥರ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಕಾಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿರ್ತೀರಂದರೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೋಡಿ ಮಾಡಿರೋದು ಯಾವ ರೀತಿ ಇದೆ ಅಂತ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.